ಹುಡುಗ ಪ್ರತಾಪ್ ಅಂಥೇಳಿ ಕೊನೆಗೂ ಒಪ್ಕೊಂಡು ಬಿಟ್ಟಿದ್ದಾರೆ ವಿನಯ್ ಅವರು. ಯಾಕೆ ಒಪ್ಕೊಂಡಿದ್ದಾರೆ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ 6 ಜನ ಇದ್ದಾರಲ್ವ, 6 ಜನದ್ರಲ್ಲಿ ಒಬ್ಬರು ಎಲಿಮಿನೇಟ್ ಆಗಬೇಕು, ಈಗ ಆಗ್ತಾರ ಮಿಡ್ ನೈಟಲ್ಲಿ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಪ್ರತಾಪ್ ಅವರು ಎಲಿಮಿನೇಟ್ ಆಗೋದಿತ್ತು. ಆವಾಗ ಅವ್ರ ಬಗ್ಗೆ ಇದ್ದಂತಹ ಒಪಿನಿಯನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ರು ವಿನಯ್ ಅವರು. ಇಲ್ಲಿವರೆಗೂ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಶತ್ರುತ್ವ ಅಲ್ಲ, ಏನಲ್ಲ, ನಾನು ನಿನ್ನ ದ್ವೇಷ ಮಾಡ್ಬೇಕಂತ ಕೂಡ ಮಾಡಿಲ್ಲ. ಆಮೇಲೆ ನಮ್ಮಿಬ್ಬರ ಮಧ್ಯೆ ಹೆಂಗ್ ಜಗಳ ಆಯಿತು, ಹೆಂಗ್ ಸ್ಟಾರ್ಟ್ ಆಯಿತು ಅಂತಾನೆ ಗೊತ್ತಾಗ್ತಿಲ್ಲ. ಆದರೆ ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ. ನಮ್ಮ ಮನೆಯಲ್ಲಿ ನನ್ನ ಮಗನ ಯಾವ ಥರ ಬಾರೋ ಹೋಗೋ ಅಂತ ಹೇಳಿ ಕರಿತೀನೋ ಅದೇ ಥರ ನಿನ್ನನ್ನು ಕರಿತಿದ್ದೆ. ಒಳ್ಳೆ ಹುಡುಗ ನೀನು, ಇನ್ನೂ ಬೆಳಿಬೇಕು, ನೀನು ಇನ್ನೂ ಚೆನ್ನಾಗಿ ಬೆಳಿತೀಯ. ಇಷ್ಟು ದಿನ ಏನು ಆಟ ಆಡ್ದೋ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಆಟಕ್ಕೆ ತುಂಬ ಚೆನ್ನಾಗಿ ಆಡಿದ್ದೀಯಾ. ಇಲ್ಲಿವರೆಗೂ ಆಡಿರುವ ಎಲ್ಲ ಈ ಒಂದು ಬಿಗ್ ಬಾಸ್ ಮನೆಯ ನಿನ್ನ ಆಟಕ್ಕಾಗಿ ನನ್ನ ಚಪ್ಪಾಳೆ ಅಂತ ಹೇಳಿ ಹೇಳಿದ್ರು ಅವರು. ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರು ಕೂಡ ಅದು ಆ ಒಂದು ಕ್ಷಣಕ್ಕೆ ಮಾತ್ರ ಜಗಳ ನಡೀತಿರ್ತದೆ ಅಂತಾನೆ ಹೇಳ್ಬೋದು. ನಿನ್ನೆ ಇನ್ನೊಂದು ಮಾತು ಹೇಳಿದ್ರು ವಿನಯ್ ಅವರು, ನಮ್ಮ ಮನೆಯಲ್ಲಿ ಹೇಗೆ ನನ್ನ ಮಗನ ಬಾರೋ ಹೋಗೋ ಅಂತ ಹೇಳಿ ಕರಿತೀನೋ ಹಾಗೆ ನಿನ್ನನ್ನು ಕರೆದ್ಬಿಟ್ಟೆ. ಆದರೆ ನಿನಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತ ಹೇಳಿ ಆ ಥರ ಏನು ಕರೆದಿಲ್ಲ ನಾನು. ಬಟ್ ನಮ್ಮ ಮನೇಲಿ ಯಾವ ಥರ ಕರಿತೀನೋ ಆ ಥರ ನೀನು ಚಿಕ್ಕ ಹುಡುಗ, ಹಾಗಾಗಿ ನಾನು ಆ ಥರ ಕರೆದೆ ವಿನಃ ನಿನಗೆ ಮರ್ಯಾದೆ ಕೊಡಬಾರ್ದು ಅಂತ ಹೇಳಿ ನಾನು ಆ ಥರ ನಿನಗೆ ಮಾಡಿಲ್ಲ, ಹರ್ಟ್ ಮಾಡ್ಬೇಕಂತ ಹೇಳಿ ಮಾಡಿಲ್ಲ ಅಂತ ಹೇಳಿ ಹೇಳಿದರು. ಆಮೇಲೆ ಇನ್ನೇನು ಅವ್ರು ಹೋಗೋದು ಆಯ್ತು ಹೋಗ್ಬಿಡ್ತಾರೆ ಇವಾಗ ಅನ್ನತ್ನಾಗ ಬಿಗ್ ಬಾಸ್ ಅವರು ಸರ್ಪ್ರೈಸ್ ಅನ್ನ ಕೊಟ್ಟರು ಎಲ್ರಿಗ ಅಂತಾನೆ ಹೇಳ್ಬೋದು. ಇಲ್ಲ ಅವ್ರು ಹೋಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರಲ್ವ, ಅವಾಗ ಎಲ್ಲರೂ ಕೂಡ ಖುಷಿ ಆದ್ರು. ಆಮೇಲೆ ವಿನಯ್ ಅವ್ರು ಇದಾರಲ್ಲ ಒಡೆ ಬಂದು, ಸೊ ಅವ್ರಿಗೆ ಖುಷಿಯಿಂದ ಅಭಿನಂದನೆಗಳನ್ನು ತಿಳಿಸಿದ್ರು. ಇನ್ನು ತುಂಬಾ ಚೆನ್ನಾಗಿ ಆಡು, ಆಲ್ ದಿ ವೆರಿ ಬೆಸ್ಟ್ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಆದ್ರೂ ಕೂಡ ಇಲ್ಲಿವರೆಗೆ ಏನೇನು ಜಗಳ ಆಗಿತ್ತೋ ಆಯ್ತಪ್ಪ, ಇವ್ರು ಹೊರಗಡೆ ಬಂದ್ರು ಕೂಡ ಇದೇ ತರ ಜಗಳ ಇರುತ್ತೆ, ಇದೇ ಥರ ಮಾಡ್ತಾರೆ, ಆಯಿತು ಏನು ಅಂದರೆ ಅದೇ ಕಂಟಿನ್ಯೂ ಆಗುತ್ತಾ, ಒಬ್ರನ್ನ ಕಂಡ್ರಿಗೂ ಒಬ್ರಿಗೆ ಆಗ್ತಾ ಇಲ್ಲಲ್ಲ ಇದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆಮೇಲೆ ಟಾರ್ಗೆಟ್ ಕೂಡ ಜಾಸ್ತಿ ಮಾಡ್ತಾ ಇದ್ರಲ್ವ. ಆದರೆ ನಾನು ದ್ವೇಷದಿಂದ ಮಾಡಿಲ್ಲ, ಯಾವುದು ದ್ವೇಷನೂ ಇಲ್ಲ ನನಗೆ, ನಿನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ, ಅದೆಲ್ಲ ಒಂದು ಕ್ಷಣಕ್ಕೆ ಆ ಥರ ಆಗಿದೆ ಅಂತ ಹೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ವಿನಯ್ ಅವ್ರಿಗೂ ಕೂಡ ಪ್ರತಾಪ್ ಅವ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇರೋದಂತೂ ಸುಳ್ಳಲ್ಲ ಅಂತ ಹೇಳಿ ಕಾಣಿಸಿತ್ತಲ್ವ. ಸೊ ಅವ್ರ ಮನಸ್ಸಲ್ಲಿರುವಂತಹ ಎಲ್ಲ ಒಂದು ಒಳ್ಳೆ ಅಭಿಪ್ರಾಯವನ್ನು ನಿನ್ನೆ ಹೊರ ಹಾಕಿದ್ರು ವಿನಯ್ ಅವರು. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕೂಡ ಕ್ಷಣಿಕ ಅಂತಾನೆ ಹೇಳ್ಬೋದು, ಆದರೆ ಪ್ರೀತಿ ಮಾತ್ರ ಶಾಶ್ವತ ಅಂತ ಹೇಳ್ಬೋದು. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.